ಹಲೋ ಫ್ರೆಂಡ್ಸ್, ಎಲ್ರಿಗೂ ಎ ಆರ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳ ಪಾರ್ಟ್ 2 ಅನ್ನು ಡಿಸ್ಕಸ್ ಮಾಡಲಿದ್ದೇವೆ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಅತಿ ಎತ್ತರದ ಪರ್ವತ ಪ್ರದೇಶದಲ್ಲಿ ವಾಸಿಸುವ ಜನರ ರಕ್ತದಲ್ಲಿ ಅಂತ ಕೇಳಿದ್ದಾರೆ. ಅಂದರೆ ಯಾವುಗಳ ಸಂಖ್ಯೆ ಹೆಚ್ಚಿರುತ್ತೆ ಅಥವಾ ಯಾವುಗಳ ಸಂಖ್ಯೆ ಕಡಿಮೆ ಇರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ, ಹೆಚ್ಚಿನ ಸಂಖ್ಯೆಯ ಕೆಂಪು ರಕ್ತ ಕಣಗಳು ಇರುತ್ತವೆ. ಆಪ್ಷನ್ ಬಿ, ಕಡಿಮೆ ಸಂಖ್ಯೆಯ ಕೆಂಪು ರಕ್ತ ಕಣಗಳು ಇರುತ್ತವೆ. ಆಪ್ಷನ್ ಸಿ, ಕಡಿಮೆ ಸಂಖ್ಯೆಯ ಬಿಳಿ ರಕ್ತ ಕಣಗಳು ಇರುತ್ತವೆ. ಆಪ್ಷನ್ ಡಿ, ಹೆಚ್ಚಿನ ಸಂಖ್ಯೆಯ ಬಿಳಿ ರಕ್ತ ಕಣಗಳು ಇರುತ್ತವೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ. ಅಲ್ಲಿ ಹೆಚ್ಚಿನ ಸಂಖ್ಯೆಯ ಕೆಂಪು ರಕ್ತ ಕಣಗಳು ಕಂಡುಬರುತ್ತವೆ. ಯಾವಾಗಲೂ ಎತ್ತರದ ಪ್ರದೇಶದಲ್ಲಿ ವಾಸಿಸುವ ಜನರ ಒಂದು ರಕ್ತದಲ್ಲಿ ಹೆಚ್ಚಿನ ಸಂಖ್ಯೆಯ ಕೆಂಪು ರಕ್ತ ಕಣಗಳು ಕಂಡುಬರುತ್ತವೆ. ಇನ್ನು ಬಿಳಿ ರಕ್ತ ಕಣಗಳು ಅಂತಿದೆಯಲ್ಲ, ಈ ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಕಾರಿ ಮಾಡುತ್ತವೆ. ಒಂದು ವೇಳೆ ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯ ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಏನಾದರೂ ಇದ್ದರೆ ಅದರಿಂದ ರಕ್ತದ ಕ್ಯಾನ್ಸರ್ ಆಗುತ್ತೆ. ಅದನ್ನು ನಾವು ಲ್ಯುಕೀಮಿಯಾ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಸಾಗರದಿಂದ ಪಡೆಯುವಂತಹ 2 ಮುಖ್ಯ ಲೋಹಗಳು ಯಾವುವು ಅಂತ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್: ಎ, ಕೋಬಾಲ್ಟ್ ಮತ್ತು ನಿಕ್ಕಲ್. ಬಿ, ಮ್ಯಾಂಗನೀಸ್ ಮತ್ತು ಅಯೋಡಿನ್. ಸಿ, ಬೆಳ್ಳಿ ಮತ್ತು ಗಂಧಕ. ಡಿ, ಕೋಬಾಲ್ಟ್ ಮತ್ತು ಕಬ್ಬಿಣ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಕೋಬಾಲ್ಟ್ ಮತ್ತು ನಿಕ್ಕಲನ್ನು ನಾವು ಸಾಗರದಿಂದ ಪಡೆಯತಕ್ಕಂತಹ 2 ಮುಖ್ಯ ಲೋಹಗಳಾಗಿವೆ. ಮುಂದಿನ ಪ್ರಶ್ನೆ, ಫೋಟೋಗ್ರಫಿಯಲ್ಲಿ ಬಳಸುವ ರಾಸಾಯನಿಕ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಫೋಟೋಗ್ರಫಿಯಲ್ಲಿ ನಾವು ಯಾವ ರೀತಿಯಾದಂತಹ ಕೆಮಿಕಲನ್ನು ಬಳಸ್ತೀವಿ ಅಂತ. ಇದಕ್ಕೆ ಆಪ್ಷನ್ಸ್: ಎ, ಪೊಟ್ಯಾಷಿಯಂ ನೈಟ್ರೇಟ್. ಬಿ, ಸೋಡಿಯಂ ಕ್ಲೋರೈಡ್. ಸಿ, ಸಿಲ್ವರ್ ಬ್ರೋಮೈಡ್. ಡಿ, ಕ್ಯಾಡ್ಮಿಯಂ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಸಿಲ್ವರ್ ಬ್ರೋಮೈಡನ್ನು ನಾವು ಫೋಟೋಗ್ರಫಿಯಲ್ಲಿ ಬಳಸ್ತಕ್ಕಂತಹ ಒಂದು ಕೆಮಿಕಲ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಆಹಾರ ಧಾನ್ಯಗಳ ಸಂರಕ್ಷಣೆಯಲ್ಲಿ ಬಳಸುವ ವಸ್ತು ಯಾವುದು ಅಂತ. ಅಂದರೆ ಯಾವ ಆ್ಯಸಿಡನ್ನು ನಾವು ಅಥವಾ ಯಾವ ಆಮ್ಲವನ್ನು ಆಹಾರ ಧಾನ್ಯಗಳನ್ನು ಸಂರಕ್ಷಿಸಿಡಲು ಬಳಸುತ್ತೀವಿ. ಇದಕ್ಕೆ ಆಪ್ಷನ್ಸ್: ಎ, ಅಸೆಟಿಕ್ ಆಮ್ಲ. ಬಿ, ಬೆಂಜೋಯಿಕ್ ಆ್ಯಸಿಡ್. ಸಿ, ಟಾರ್ಟಾರಿಕ್ ಆ್ಯಸಿಡ್. ಡಿ, ಸೋಡಿಯಂ ಬೈಕಾರ್ಬನೇಟ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಬೆಂಜೋಯಿಕ್ ಆ್ಯಸಿಡನ್ನು ನಾವು ಆಹಾರ ಧಾನ್ಯಗಳ ಸಂರಕ್ಷಣೆಯಲ್ಲಿ ಬಳಸ್ತೀವಿ. ಈ ಬೆಂಜೋಯಿಕ್ ಆ್ಯಸಿಡನ್ನು ಬಳಸುವುದರಿಂದ ದೀರ್ಘಕಾಲದವರೆಗೆ ಆಹಾರ ಧಾನ್ಯಗಳನ್ನು ನಾವು ಸಂರಕ್ಷಣೆ ಮಾಡಬಹುದು. ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಹುಳುಗಳು ಅವು ತಗುಲುವುದಿಲ್ಲ. ಇನ್ನು ಇಲ್ಲಿ ಟಾರ್ಟಾರಿಕ್ ಆಮ್ಲ ಅಂತ ಇದೆಯಲ್ಲ, ಇದು ನಾವು ಹುಣಸೆ ಹಣ್ಣಿನಲ್ಲಿ ಕಾಣ್ತೀವಿ. ಮತ್ತು ಸೋಡಿಯಂ ಬೈಕಾರ್ಬನೇಟ್ ಇದನ್ನು ಫೈರ್ ಆಫೀಸ್ಗಳಲ್ಲಿ ಬಳಸ್ತಕ್ಕಂತಹ, ಅಂದರೆ ಬೆಂಕಿಯನ್ನು ನಂದಿಸಲು ಬಳಸ್ತಕ್ಕಂತಹ ಒಂದು ಸಿಲಿಂಡರ್ಗಳಲ್ಲಿ ಸೋಡಿಯಂ ಬೈಕಾರ್ಬನೇಟನ್ನು ಕಾಣ್ತೀವಿ. ಮುಂದಿನ ಪ್ರಶ್ನೆ, ಯಾವ ಅನಿಲಗಳ ಸಂಪರ್ಕಕ್ಕೆ ಬರುವುದರಿಂದ ಗಣಿಗಳಲ್ಲಿ ಸ್ಫೋಟ ಸಂಭವಿಸುತ್ತದೆ ಅಂತ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್: ಎ, ಮಿಥೇನ್ ಮತ್ತು ಆಕ್ಸಿಜನ್. ಬಿ, ಜಲಜನಕ ಮತ್ತು ಆಕ್ಸಿಜನ್. ಸಿ, ಇಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಡಿ, ಎಸಿಟಲಿನ್ ಮತ್ತು ಆಕ್ಸಿಜನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಮಿಥೇನ್ ಮತ್ತು ಆಕ್ಸಿಜನ್. ಇವೆರಡೂ ಏನಾದರೂ ಸಂಪರ್ಕಕ್ಕೆ ಬಂದರೆ ಗಣಿಗಳಲ್ಲಿ ಒಂದು ಸ್ಫೋಟ, ಒಂದು ಬ್ಲಾಸ್ಟ್ ಸಂಭವಿಸುತ್ತೆ. ಈ ಪ್ರಶ್ನೆ ಬಹಳ ಸರ್ತಿ ರಿಪೀಟ್ ಆಗಿದೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಮುಂದಿನ ಪ್ರಶ್ನೆ, ವಾತಾವರಣದ ಓಝೋನ್ ಪದರಕ್ಕೆ ಹಾನಿ ಮಾಡುವ ರಾಸಾಯನಿಕ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ವಾತಾವರಣದಲ್ಲಿ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತಿರುವ ಪದರವೇ ಓಝೋನ್ ಪದರವಾಗಿದ್ದು, ಆ ಪದರ ಇತ್ತೀಚೆಗೆ ಹಾನಿಗೊಳಗಾಗ್ತಿದೆ. ಆ ಹಾನಿ ಮಾಡುವಂತಹ ರಾಸಾಯನಿಕ ಕೆಮಿಕಲ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ, ಕಾರ್ಬನ್ ಡೈಆಕ್ಸೈಡ್. ಬಿ, ಕಾರ್ಬನ್ ಮೊನಾಕ್ಸೈಡ್. ಸಿ, ಕ್ಲೋರೋಫ್ಲೋರೋಕಾರ್ಬನ್. ಡಿ, ಸಲ್ಫರ್ ಡೈಆಕ್ಸೈಡ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಕ್ಲೋರೋಫ್ಲೋರೋಕಾರ್ಬನ್. CFC ಅಂತೇಳಿ ಕರಿತೀವಿ. ಇದು ರೆಫ್ರಿಜಿರೇಟರ್ಗಳಲ್ಲಿ ಬಳಸ್ತಕ್ಕಂತಹ ಒಂದು ರಾಸಾಯನಿಕ. ಈ ಕ್ಲೋರೋಫ್ಲೋರೋಕಾರ್ಬನ್ನಿಂದಾಗಿ ನಾವು ಓಝೋನ್ ಪದರವನ್ನು ಓಝೋನ್ ಪದರವನ್ನು ರಕ್ಷಣೆ ಮಾಡಲು ಆಗುತ್ತಿಲ್ಲ. ಇದು ಬಹಳಷ್ಟು ಹಾನಿಯನ್ನು ಉಂಟು ಮಾಡುತ್ತದೆ. ಅದಕ್ಕಾಗಿ ಇತ್ತೀಚಿನ ದಿನಮಾನಗಳಲ್ಲಿ
ರೆಫ್ರಿಜಿರೇಟರ್ಗಳಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ನ ಬದಲಾಗಿ ನಾವು ಫ್ರಿಯಾನ್ ಎಂಬ ತಂಪುಕಾರಕವನ್ನು ಬಳಸ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ, ನೀರಿನ ಶಾಶ್ವತ ಗಡಸುತನಕ್ಕೆ ಕಾರಣವಾಗುವ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಒಂದು ನೀರು ಶಾಶ್ವತವಾಗಿ ಗಡಸುತನ ಅಂದರೆ ಪರ್ಮನೆಂಟಾಗಿ ಗಡಸುತನ ಆಗಬೇಕೈತಂದರೆ ಯಾವ ಒಂದು ವಸ್ತು ಕಾರಣ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಸೋಡಿಯಂ ಕಾರ್ಬೊನೇಟ್, ಬಿ ಮ್ಯಾಗ್ನೀಷಿಯಂ ಕಾರ್ಬೊನೇಟ್, ಸಿ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್, ಡಿ ಕ್ಯಾಲ್ಸಿಯಂ ಕ್ಲೋರೈಡ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಕ್ಯಾಲ್ಸಿಯಂ ಕ್ಲೋರೈಡ್. ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ ಇವೆರಡೂ ನೀರಿನ ಶಾಶ್ವತ ಗಡಸುತನಕ್ಕೆ ಕಾರಣವಾಗಿವೆ. ಈ ನೀರಿನ ಶಾಶ್ವತ ಗಡಸುತನವನ್ನು ನಿವಾರಣೆ ಮಾಡಲು ನಾವು ಜಿಯೋಲೈಟನ್ನು ಬಳಸ್ತೀವಿ. ಮುಂದಿನ ಪ್ರಶ್ನೆ, ನೀಲಿ ಬಣ್ಣದಿಂದ ಕಾಣುವ ನಕ್ಷತ್ರ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಆ ನೀಲಿ ಬಣ್ಣದಿಂದ ಕಾಣುವ ನಕ್ಷತ್ರ ಸೂರ್ಯನಷ್ಟೇ ಶಾಖ ಹೊಂದಿರುವುದು, ಆಪ್ಷನ್ ಬಿ ಸೂರ್ಯನಿಗಿಂತ ಹೆಚ್ಚು ಶಾಖ ಹೊಂದಿರುವುದು, ಆಪ್ಷನ್ ಸಿ ಸೂರ್ಯನಿಗಿಂತ ಕಡಿಮೆ ಶಾಖ ಹೊಂದಿರುವುದು, ಆಪ್ಷನ್ ಡಿ ಶಾಖಕ್ಕೂ ಮತ್ತು ಬಣ್ಣಕ್ಕೂ ಸಂಬಂಧವಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸೂರ್ಯನಿಗಿಂತ ಹೆಚ್ಚು ಶಾಖವನ್ನು ನೀಲಿ ಬಣ್ಣದ ನಕ್ಷತ್ರ ಹೊಂದಿರುತ್ತೆ. ಫ್ರೆಂಡ್ಸ್, ಮುಂದಿನ ಪ್ರಶ್ನೆ, ಕಾಮನ ಬಿಲ್ಲಿನ ಮೇಲ್ಭಾಗದ ಬಣ್ಣ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ನೇರಳೆ ಬಣ್ಣ, ಬಿ ಕೆಂಪು, ಸಿ ನೀಲಿ, ಡಿ ಹಸಿರು. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕೆಂಪು ಬಣ್ಣ. ಯಾವಾಗಲೂ ಕಾಮನ ಬಿಲ್ಲಿನ ಮೇಲ್ಭಾಗದ ಬಣ್ಣ ಕೆಂಪಾಗಿರುತ್ತೆ. ಹಾಗೂ ಮಧ್ಯದಲ್ಲಿರುವ ಬಣ್ಣ ಅಂತ ಕೇಳಿದರೆ ಇದಕ್ಕೆ ಹಸಿರು ಬಣ್ಣ ಮಧ್ಯದಲ್ಲಿರುವ ಬಣ್ಣ ಆಗುತ್ತೆ. ಫ್ರೆಂಡ್ಸ್, ಟೋಟಲ್ ಆಗಿ 7 ಬಣ್ಣಗಳು ಕಾಮನ ಬಿಲ್ಲಿನಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಯಾವ ಕ್ಷೇತ್ರದಲ್ಲಿ ಬಳಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಜಲಾಂತರ್ಗಾಮಿ ನೌಕೆಗಳಲ್ಲಿ, ಬಿ ಸೂಪರ್ ಕಂಡಕ್ಟರ್ಗಳ ಸಂಶೋಧನೆಯಲ್ಲಿ, ಸಿ ರಾಕೆಟ್ ತಂತ್ರಜ್ಞಾನದಲ್ಲಿ, ಡಿ ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ರಾಕೆಟ್ ತಂತ್ರಜ್ಞಾನಗಳಲ್ಲಿ ನಾವು ಕ್ರಯೋಜೆನಿಕ್ ಟೆಕ್ನಾಲಜಿಯನ್ನು ಕಾಣ್ತೀವಿ. ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಬ್ನ ಫಿಲಾಮೆಂಟ್ನಿನ ಲೋಹ ಯಾವುದು ಅಂತ ಕೇಳಿದ್ದಾರೆ. ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್: ಎ ಕ್ರೋಮಿಯಂ, ಬಿ ಅಲ್ಯೂಮಿನಿಯಂ, ಸಿ ಟಂಗ್ಸ್ಟನ್, ಡಿ ಟೈಟಾನಿಯಂ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಟಂಗ್ಸ್ಟನ್. ಟಂಗ್ಸ್ಟನನ್ನು ನಾವು ವಿದ್ಯುತ್ ಬಲ್ಬ್ನ ಫಿಲಾಮೆಂಟ್ಗಳಲ್ಲಿ ಬಳಸ್ತೀವಿ. ಮುಂದಿನ ಪ್ರಶ್ನೆ, ಮೊಬೈಲ್ ಫೋನುಗಳಲ್ಲಿ ಬಳಸುವ ಬ್ಯಾಟರಿ ಯಾವುದು ಅಂತ ಕೇಳಿದ್ದಾರೆ. ನಾವು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂತಹ ಮೊಬೈಲ್ ಫೋನುಗಳಲ್ಲಿ ಒಂದು ಬ್ಯಾಟ್ರಿಯನ್ನು ಯೂಸ್ ಮಾಡ್ತೀವಲ್ವ, ಆ ಬ್ಯಾಟ್ರಿ ಯಾವ ರೀತಿಯದು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಲಿಥಿಯಂ ಅಯಾನ್, ಬಿ ನಿಕ್ಕೆಲ್ ಕ್ಯಾಡ್ಮಿಯಂ, ಸಿ ಡ್ಯಾನಿಯಲ್, ಡಿ ಲೆಡ್ ಆ್ಯಸಿಡ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಲಿಥಿಯಂ ಅಯಾನ್ ಎಂಬ ಬ್ಯಾಟ್ರಿಗಳನ್ನು ನಾವು ನಾರ್ಮಲ್ ಫೋನ್ಗಳಲ್ಲಿ ಬಳಸುತ್ತೇವೆ. ಫ್ರೆಂಡ್ಸ್, ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.